ಕಳೆದ ಬಾರಿ ಕೂಡ ಒಂದು ವಿಡಿಯೋ ಹಾಕಿದೆ ನೋಡಿ, ವಿಡಿಯೋ ಹಾಕ್ತೀನಿ. ಇದು ನಮ್ಮ ರೈತರ ಜಮೀನಿಗೆ ಹೋಗುವಂಥ ಒಂದು ರೋಡು, ಅಂದರೆ ಒಂದು ದಾರಿ. ಇಲ್ಲಿ ಪ್ರತಿನಿತ್ಯ ಜಾಸ್ತಿ ರೈತರೇ ಓಡಾಡೋದು. ಈ ಜಾಗದಲ್ಲಿ ಏನಾಗಿದೆ ನೋಡಿ, ಈ ಥರ ಬಾಟ್ಲೆಲ್ಲ ಹೊಡೆದು ರೋಡಿಗೆ ಬಿಸಾಕಿ ಹೋಗಿದೆ. ಇದನ್ನು ಹೇಳೋರು ಕೇಳೋರಂತೂ ಯಾರೂ ಇಲ್ಲ. ನಾನು ತುಂಬ ಸರಿ ಪೊಲೀಸ್ಗಳಿಗೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಆದರೂ ಕೂಡ ಏನೂ ಕೂಡ ಪ್ರಯೋಜನ ಇಲ್ಲ. ನೋಡಿ, ಈ ರೋಡಲ್ಲಿ ರೈತರು ತಿರುಗಾಡೋದೇ ಕಷ್ಟ ಆಗಿದೆ. ಸಂಜೆ ಆಯಿತು ಅಂದರೆ, ಮಧ್ಯಾಹ್ನ ಆಯಿತು ಅಂದರೆ ಈ ರೋಡಲ್ಲಿ ಬರೀ ಕುಡುಕ್ರದೇ ಹಾವಳಿ. ಬಾಟ್ಲುಗಳಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ ಹೊಡಿತಾರೆ, ಎಲ್ಲೆಲ್ಲಿ ಬೇಕು ಅಲ್ಲಿ ಬಿಸಾಕ್ತಾರೆ. ನಾವು ಎಷ್ಟು ಅಂತ ರೋಡಲ್ಲಿ ನಿಂತ್ಕೊಂಡು ನಾವು ಐದು ಸೈಡ್ ಗಿಡ ಅನ್ನೋದಿಲ್ಲ. ಅಕಸ್ಮಾತ್ ಈಗ ಯಾರೋ ರೈತರುಗಳೇ ಓಡಾಡ್ತಿರ್ತಾರೆ, ಸೈಡೆಲ್ಲ ಮಾಡಿದ್ರೆ ಬಾಟ್ ಗಿಟ್ಲ ಏನಾರ ಬಂದು ತಗೊಂಡಾಯ್ತಾನೆ. ಈ ರೋಡಲ್ಲಿ ಹೊಡೆದ್ಬಿಟ್ಟೋದ್ರೆ ಕುಡಿದ್ಬಿಟ್ಟು ಕಾಲಕ್ಕೆ ಚುಚ್ಚಿದ್ದು ಸರ್. ಗುರುವೇ, ನಿಮ್ಮನ್ನು ಕುಡಿಬೇಡಿ ಅಂತ ನಾವು ಹೇಳಲ್ಲ. ಕುಡಿದು ಸೈಡ್ಗೆ ಇಟ್ಬಿಟ್ಟು ಹೋಗಿ ಯಾವನಾರ ಬಂದು ಆಯ್ಕೊಂಡು ಹೋಗ್ತಾನೆ. ಅದನ್ನ ಬಿಟ್ಟು ರೋಡ್ಗೆ ಯಾಕೆ ಹೊಡೆದ್ಬಿಟ್ಟು ಹೋಗ್ತೀರಾ ಬಾಟ್ಲುಗಳನ್ನ? ನಿಮ್ಮ ತಂದೆ ತಾಯಿ ಕೂಡ ಒಬ್ರು ರೈತರು ತಾನೇ. ರೈತರಿಗೆ ಯಾಕೆ ಈ ಥರ ಹಿಂಸೆ ಕೊಡ್ತೀರಾ? ಈ ರೋಡಲ್ಲಿ ಬಾಟ್ಲುಗಳು ಹೊಡೆದು ಎಣ್ಣೆ ಹೊಡೆಯೋ ಚಟ ಇದ್ರೆ ಕುಡೀರಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋಗಾಗಿ ದಯವಿಟ್ಟು ನಾನು ಫಾಲೋ ಮಾಡಿ. ಮತ್ತಷ್ಟು ವಿಡಿಯೋಗಳು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಯಾಕಂದರೆ ರೈತರಿಗೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್.